ಹೊರಗಡೆ ಜೋರಾಗಿ ಮಳೆ ಸುರಿತಾ ಇರಬೇಕಾದ್ರೆ ಕೆಲವೊಮ್ಮೆ ಸ್ವೀಟ್ ತಿನ್ನೋಣ ಅನಿಸುತ್ತೆ, ಕೆಲವೊಮ್ಮೆ ಖಾರದ್ದೇನಾದರೂ ತಿನ್ನೋಣ ಅನಿಸುತ್ತೆ. ಅದರಲ್ಲೂ ಚಳಿ ಆದಾಗಂತೂ ಈ ಚಿಕ್ಕಿ ಅಂತೂ ನೆನಪಾಗೇ ಆಗುತ್ತೆ. ಇವಾಗಂತೂ ಮಳೆ ಜೋರು ಸುರಿತಾ ಇದ್ದರೆ ಚಿಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ನೋಡಿ ಕಡಲೆ ಬೀಜ ಚಿಕ್ಕಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜದ ಪುಡಿಯ ಚಿಕ್ಕಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸುಮಾರು ಅಂಗಡಿಗಳೆಲ್ಲ ತಿಂದಿರ್ತೀರ. ಅದೇ ರುಚಿಯಲ್ಲಿ, ಅದೇ ಕ್ರಿಸ್ಪಿನೆಸ್ಸಲ್ಲಿ, ಅದೇ ಟೇಸ್ಟಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಕಡಲೆ ಬೀಜನ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದೇನು ಯಾರಿಗೂ ಗೊತ್ತಿಲ್ಲದೆ ಇರೋದೇನಲ್ಲ, ಚೆನ್ನಾಗಿ ಹುರಿಬೇಕು. ಕ್ರಿಸ್ಪಿಯಾಗಿ ಸಿಪ್ಪೆ ಎಲ್ಲ ತೆಗಿಯೋವರೆಗೂ ಹುರಿಬೇಕು. ಈ ಥರ ಆದರೆ ಹೊತ್ತಿಸ್ಬಾರ್ದು. ಕಡಲೆ ಬೀಜನ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಒಂದು ಟಚ್ ಮಾಡ್ತಿದ್ದೇನೆ, ಈ ಸಿಪ್ಪೆ ನೋಡಿ ತೆಗೆದು ಹೋಗಿಬಿಡ್ಬೇಕು. ಸಿಪ್ಪೆ ಅಷ್ಟು ಈಸಿಯಾಗಿ ಬರಬೇಕು. ಇವಾಗ ನೋಡಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷ ಬೇಕಾಗುತ್ತೆ ಕಡಲೆ ಬೀಜ ಹುರಿಯೋಕ್ಕೆ, ಅಷ್ಟಾದರೆ ಸಾಕು. ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ಸಿಪ್ಪೆ ತೆಗೆದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸತಿ ತಿರುಗಿಸ್ಬಿಡ್ತೀನಿ. ಜಾಸ್ತಿ ಹೊತ್ತು ರುಬ್ಬೇಡಿ, ಒಂದು ಸತಿ ನೀವು ತಿರುಗಿಸ್ರೆ ಸಾಕು. ನೋಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಹುರಿದಿರುವಂಥ ಎಳ್ಳು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಪೂರ್ತಿಯಾಗಿ ಒಂದು ಜಾರನ್ನು ನೀವು ತಿರುಗಿಸಿದ್ರೆ ಪೌಡ್ರ್ ಆಗಿಬಿಡುತ್ತೆ. ತರಿಯಾಗಿ ರುಬ್ಬಿ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಳ್ಳೇನು ಮಿಕ್ಕಿರುತ್ತಲ್ಲ 1 ಟೇಬಲ್ ಸ್ಪೂನ್ ಆಗೋಷ್ಟು, ಅದಕ್ಕೆ ಈ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜದ ಪುಡಿ ಕೂಡ ಸೇರಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಳ್ಳನ್ನು ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಮೊದಲಿಗೆ ಚಿಕ್ಕಿ ಮಾಡ್ತಿರ್ಬೇಕಾದ್ರೆ ಪ್ರಿಪ್ರೇಷನ್ ಅಂತ ನೋಡಿ, ಒಂದು ಮಣೆ ಮೇಲೋ ಅಥವಾ ಸ್ಲ್ಯಾಬ್ ಮೇಲೋ ಈ ಥರ ಬಟರ್ ಪೇಪರನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆವಾಗ ಈಸಿಯಾಗಿ ಆಗುತ್ತೆ. ನೋಡಿ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ನಾನಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನಪಿರಲಿ, ಚಿಕ್ಕಿ ಮಾಡಬೇಕಾದ್ರೆ ನೀರನ್ನು ಜಾಸ್ತಿ ಸೇರಿಸೋ ಹಾಗಿಲ್ಲ. 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕ್ಕೋಬೇಕು. 1 ಕಪ್ ಆಗೋಷ್ಟು ಬೆಲ್ಲಕ್ಕೆ ನಾನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ತುಪ್ಪನೂ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸಿಲ್ಕಿ ಆಗಿರುತ್ತೆ, ಅಂದರೆ ಶೈನಿಂಗ್ ಆಗಿರುತ್ತೆ ಚಿಕ್ಕಿ. ಬೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ನೋಡಿ ಕೈ ಆಡಿಸ್ತಾ ಇರಬೇಕು ಈ ಥರ, ಇಲ್ಲಾಂದರೆ ಒಂದು ಕಡೆ ಬೆಲ್ಲ ಚೆನ್ನಾಗಿ ಕರಗಿ ಅದು ಪಾಕ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲ ಈವನ್ನಾಗಿ ಕರಗಿಸ್ಕೊಂಡು ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಕವನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಈ ಪ್ರೊಸೀಜರಿಂದ ಬೇಗ ಮಾಡ್ಕೋಬೇಕು, ಯಾಕಂದರೆ ಪ್ರತಿ ಸೆಕೆಂಡ್ಗೂ ಪಾಕ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ನೋಡಿ ಪಾಕ ಯಾವ ಥರ ನಮಗೆ ಆಗಬೇಕು ಅಂದರೆ, ಈ ಥರ ನೀರಲ್ಲಿ 1 ಡ್ರಾಪ್ ಬಿಟ್ಟರೆ ತಕ್ಷಣ ಗಟ್ಟಿಯಾಗಿ ಅದು ಕ್ರಿಸ್ಪಿಯಾಗಿ ಆಗಬೇಕು. ನೋಡಿ ನೀರಲ್ಲಿ ಬಿಟ್ಟರೆ ಸೌಂಡ್ ಬರಬೇಕು ನಿಮಗೆ, ತಟ್ಟೆಗೆ ಹಾಕಿದಂಥ ಸೌಂಡ್ ಬರಬೇಕು. ಕಲ್ಲು ಬೇಯಿಸಿದಾಗ ಯಾವ ಥರ ಸೌಂಡ್ ಬರುತ್ತೋ ಆ ಥರ ಸೌಂಡ್ ಬಂದಾಗ ಪಾಕ ಕರೆಕ್ಟಾಗಿ ಆಗಿದೆ ಅಂತ. ಇವಾಗ ತಕ್ಷಣವೇ ನಾನಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಸೋಡಾನ ಹಾಕ್ಕೊಂಡೆ. ನೀವು ನೋಡ್ತಿರ್ಬೋದು, ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಟೆಕ್ಸ್ಚರ್ ಬರುತ್ತೆ ಪಾಕದ್ದು. ತಕ್ಷಣವೇ ನಾವಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಈ ಕಡಲೆ ಬೀಜದ ಪುಡಿ ಏನಿದೆ ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡುವಂಥ ವಿಧಾನ ಏನಿದೆ ನೋಡಿ, ಒಂದು 2 ರಿಂದ 3 ಸೆಕೆಂಡ್ನಲ್ಲೇ ನೀವು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಯಾಕಂದರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಚಿಕ್ಕಿ. ಯಾಕಂದರೆ ನಾವು ಕ್ಲೀನಾಗಿ ಪಾಕ ತೆಗೆದಿರೋದ್ರಿಂದ, ಗಟ್ಟಿ ಪಾಕ ತೆಗೆದಿರೋದ್ರಿಂದ ಗಟ್ಟಿಯಾಗಿಬಿಡುತ್ತೆ. ಅಷ್ಟರಲ್ಲೇ ನೀವು ಬೇಗ ಮಿಕ್ಸ್ ಮಾಡಿಕೊಂಡು ಈ ಬಟರ್ ಪೇಪರ್ ಮೇಲ್ಗಡೆ ಅಥವಾ ಸ್ಲ್ಯಾಬ್ ಮೇಲ್ಗಡೆನೋ ಹಾಕಿ ಅದನ್ನು ನೀವು ಚಿಕ್ಕಿನ ಮಾಡ್ಕೋಬೇಕಾಗತ್ತೆ. ಒಂದು ರೋಲಿಂಗ್ ಪಿನ್ ಅಥವಾ ಲಟ್ಟನ್ಗೆ ಏನಿರುತ್ತಲ್ಲ ಚಪಾತಿ ಲಟ್ಸೋದು, ಅದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ಲಟ್ಟಿಸ್ಬೇಕು. ಇವಾಗ ನೋಡಿ ಈ ಚಿಕ್ಕಿ ಮಾಡೋದ್ರಲ್ಲಿ ಏನಂದರೆ ಇಂಪಾರ್ಟೆಂಟು, ಬೇಗ ಮಾಡಬೇಕು ಕೆಲಸ. ಈ ಪಾಕಕ್ಕೆ ಮಿಕ್ಸರ್ ಸೇರಿಸಾದ್ಮೇಲೆ ಮಿಕ್ಸ್ ಮಾಡೋದ್ರಿಂದ ಹಿಡ್ಕೊಂಡು ಲಟ್ಸೋವರೆಗೂ ಬೇಗ ಮಾಡಿ ಮುಗಿಸ್ಬಿಡ್ಬೇಕು. 1-2 ನಿಮಿಷದಲ್ಲಿ ಈ ಕೆಲಸಗಳನ್ನ ಮಾಡಿ ಮುಗಿಸ್ಬಿಡ್ಬೇಕು. ನೀವು ಲೇಟಾಗಿ ಮಾಡ್ತೀನಿ ಅಂದರೆ ಗಟ್ಟಿಯಾಗಿ ಅದು ಚಿಕ್ಕಿ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಬೇಗ ಲಟ್ಟಿಸ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ದಪ್ಪವಾಗೂ ಕೂಡ ಮಾಡ್ಕೋಬೋದು ಚಿಕ್ಕಿನ. ಹೊರಗಡೆ ಯಾವ ಥರ ಸಿಗುತ್ತೋ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಆ ಥರ ನೀವು ಮಾಡ್ಕೋಬೋದು. ನಾನಲ್ಲಿ ಪೂರ್ತಿ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೊರಗಡೆ ನಿಮ್ಗೆ ಮಾರ್ಕೆಟಲ್ಲಿ ಈ ಪೌಡ್ರ್ ಚಿಕ್ಕಿ ಬರುತ್ತಲ್ಲ, ಶೇಂಗಾ ಪುಡಿ ಚಿಕ್ಕಿ, ಆ ಥರ ನಾನಿಲ್ಲಿ ಮಾಡ್ತಿರೋದ್ರಿಂದ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ಇವಾಗ ನೋಡಿ ಕಟ್ ಮಾರ್ಕನ್ನು ಕೊಟ್ಕೋಬೇಕು. ಇನ್ನೂ ಅದು
ಗಟ್ಟಿ ಆಗಿರದೇ ಇರೋವಾಗ ಕಟ್ ಮಾರ್ಕನ್ನು ಕೊಟ್ಕೊಂಡ್ಬಿಟ್ರೆ ಪೂರ್ತಿ ತಣ್ಣಗಾದ್ಮೇಲೆ ಈಸಿಯಾಗಿ ಅದು ಕಟ್ ಆಗುತ್ತೆ. ಆ ಮಾರ್ಕ್ಗೆ ನೀವು ಯಾವ ಥರ ಮಾರ್ಕ್ ಕೊಟ್ಟಿರ್ತೀರೋ ಅಲ್ಲೇ ಅದು ಆರಾಮಾಗಿ ಕಟ್ ಆಗುತ್ತೆ. ಆ ಥರ ಈಗ ನೋಡಿ ಇನ್ನೂ ಮೆತ್ತಗಿದೆ, ಆವಾಗ ನಾನಿಲ್ಲಿ ಕಟ್ ಮಾರ್ಕನ್ನು ಕೊಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಆಗಲೇ ತಕ್ಷಣವೇ ಗಟ್ಟಿ ಆಗ್ತಾ ಬಂತು. ಇದನ್ನು ಒಂದು 2 ರಿಂದ 3 ಗಂಟೆ ಬಿಟ್ಬಿಡಿ. ಬಿಟ್ಟಾದಮೇಲೆ ನೋಡಿ 2 ಗಂಟೆ ಬಿಟ್ಟಾದಮೇಲೆ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ಯಾವ ರೀತಿ ಗಟ್ಟಿಯಾಗಿದೆ ಚಿಕ್ಕಿ ಅಂಥೇಳಿ. ಹಾಗೆಯೇ ಶೈನಿಂಗ್ ನೀವು ನೋಡ್ತಿರ್ಬೋದು ಯಾವ ರೀತಿ ಶೈನಿಂಗ್ ಆಗಿದೆ. ಇದು ತುಪ್ಪ ಹಾಕೋದ್ರಿಂದ ಬರುವಂಥದ್ದು. ಹಾಗೆಯೇ ಕ್ರಿಸ್ಪಿನೆಸ್ ಏನಿರುತ್ತೆ ನೋಡಿ ಹಲ್ಲಿಗೆ ಅಂಟ್ಕೊಳ್ಳುತ್ತೆ. ಕೆಲವೊಬ್ಬರು ಚಿಕ್ಕಿ ಮಾಡೋ ವಿಧಾನ ಗೊತ್ತಿರಲ್ಲ, ಹಾಗೆ ಪಾಕದಲ್ಲಿ ಸೇರಿಸಿ ಮಿಕ್ಸ್ ಮಾಡಿರ್ತಾರಲ್ಲ, ಅದು ಆವಾಗ ಏನಾಗುತ್ತೆ ಹಲ್ಲಿಗೆ ಅಂಟ್ಕೊಳ್ಳುತ್ತೆ ಪಾಕ. ಆ ಥರ ಹಲ್ಲಿಗೆ ಅಂಟ್ಕೋಬಾರ್ದು ಅಂದರೆ ನಿಮಗೆ ಚಿಕ್ಕಿಗೆ ಸ್ವಲ್ಪ ಸೋಡಾ ಹಾಕಬೇಕು. ಸೋಡಾ ಹಾಕಿದ್ರೆ ಏನಾಗುತ್ತೆ ಹಲ್ಲಿಗೆ ಒಂಚೂರು ಅಂಟ್ಕೊಳ್ಳಲ್ಲ. ನೀವು ಹೊರಗಡೆ ತಂದಾಗ ಚಿಕ್ಕಿ ಹೇಗೆ ಇರುತ್ತಲ್ಲ ತಿಂದಿರ್ತೀರ ಅದೇ ಥರ ಇರುತ್ತೆ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಮಾಡಿ ಬಾಕ್ಸಲ್ಲಿ ಹಾಕ್ಕೊಂಡು ತುಂಬಿಟ್ಕೊಂಡ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಿರುತ್ತಲ್ಲ, ಸ್ವೀಟ್ ತಿನ್ನೋ ಆಸೆ ಆಗ್ತಿರುತ್ತೆ. ಆವಾಗ ಹೆಲ್ದಿಯಾಗಿ ನೀವು ಸ್ವೀಟ್ ಇದು ಬೆಲ್ಲದಿಂದ ಮಾಡಿರೋದು ಆರಾಮಾಗಿ ಒಂದು ಪೀಸ್ ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.